ನಮಸ್ಕಾರ, ನಾನು ಸಂಧ್ಯಾ ತೇಜಪ್ಪ. ನೀವು ಕೇಳ್ತಾ ಇರೋದು ಇಂದಿನ ಸುದ್ದಿಗಳ ಲಂಚ್ ಬಾಕ್ಸ್. ಜನವರಿ 1ರಿಂದ ಬ್ಯಾಂಕಿಂಗ್, ಸಿಮ್ ಕಾರ್ಡ್ ಮತ್ತು ಆಧಾರ್ಗೆ ಸಂಬಂಧಿಸಿದ ಬದಲಾದ ನಿಯಮಗಳು ಯಾವುದು? ₹450ಗೆ ಸಿಲಿಂಡರ್ ಯಾರಿಗೆ ಸಿಗುತ್ತೆ? ಆದಾಯ ತೆರಿಗೆ ನಿಯಮಗಳಲ್ಲಿ ಏನೇನು ಬದಲಾವಣೆಯಾಗಿದೆ? ಈ ಎಲ್ಲ ಸುದ್ದಿಗಳ ಜೊತೆಗೆ ಬಿಸಿನೆಸ್ ಮತ್ತು ಪರ್ಸನಲ್ ಫೈನಾನ್ಸ್ ಬಗ್ಗೆ ಒಂದಿಷ್ಟು ಮಹತ್ವದ ಸುದ್ದಿಗಳಿವೆ. ಹಾಗಾದ್ರೆ ಬನ್ನಿ ಸುದ್ದಿಗಳ ಲಂಚ್ ಬಾಕ್ಸ್ ಓಪನ್ ಮಾಡೋಣ. ಜನವರಿ 1ರಿಂದ ಬ್ಯಾಂಕಿಂಗ್, ಸಿಮ್ ಕಾರ್ಡ್ ಮತ್ತು ಆಧಾರ್ಗೆ ಸಂಬಂಧಿಸಿದ ನಿಯಮಗಳಲ್ಲಿ ಬದಲಾವಣೆ. ಹೊಸ ವರ್ಷ 2024ರಲ್ಲಿ ಸಾಮಾನ್ಯ ಜನರ ಮೇಲೆ ಪರಿಣಾಮ ಬೀರುವ ನಿಯಮಗಳಲ್ಲಿ ಹಲವು ಪ್ರಮುಖ ಬದಲಾವಣೆಗಳಾಗಿವೆ. ನಿಷ್ಕ್ರಿಯ ಅಥವಾ ನಿಷ್ಕ್ರಿಯವಾಗಿರುವ ಯುಪಿಐ ಐಡಿಗಳು ಡಿಆಕ್ಟಿವೇಟ್ ಆಗುತ್ತವೆ, ಅಂದ್ರೆ ಅವುಗಳ ಮೂಲಕ ವಹಿವಾಟುಗಳು ಸಾಧ್ಯವಾಗುವುದಿಲ್ಲ. ಟಾಟಾ ಮೋಟಾರ್ಸ್, ಆಡಿ, ಮಾರುತಿ ಮತ್ತು ಮರ್ಸಿಡಿಸ್ ಬೆಂಜ್ನಂತಹ ಎಲ್ಲ ಕಾರುಗಳ ಬೆಲೆ ಶೇಕಡಾ 2-3ರಷ್ಟು ಏರಿಕೆಯಾಗಲಿದೆ. ಸಿಮ್ ಕಾರ್ಡ್ಗಳಿಗೆ ದಾಖಲೆಗಳ ಭೌತಿಕ ಪರಿಶೀಲನೆ ಅಗತ್ಯವಾಗಿದೆ. ಅಲ್ಲದೆ ಆರೋಗ್ಯ ವಿಮಾ ಪಾಲಿಸಿ ದಾಖಲೆಗಳು ಇನ್ಮುಂದೆ ನಿಮ್ಮ ಭಾಷೆಯಲ್ಲೇ ಸಿಗಲಿದೆ. ಹೀಗಾಗಿ ಪಾಲಿಸಿ ಬಗ್ಗೆ ತಿಳಿದುಕೊಳ್ಳಲು ಸಹಾಯವಾಗಲಿದೆ. ಇವರಿಗೆ ಮಾತ್ರ ಸಿಗಲಿದೆ ₹450ಗೆ ಗ್ಯಾಸ್ ಸಿಲಿಂಡರ್. ರಾಜಸ್ಥಾನದ ಜನತೆಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಯಾಕಂದ್ರೆ ಜನವರಿ 1ರಿಂದ ರಾಜಸ್ಥಾನದ ಜನತೆಗೆ ₹450ಗೆ ಗ್ಯಾಸ್ ಸಿಲಿಂಡರ್ ಸಿಗಲಿದೆ. ಆದ್ರೆ ಈ ಯೋಜನೆಯ ಲಾಭವನ್ನ ಬಿಪಿಎಲ್ ಕಾರ್ಡ್ ಹೋಲ್ಡರ್ಗಳು ಮಾತ್ರ ಪಡೆದುಕೊಳ್ಳಲಿದ್ದಾರೆ. ಬಡತನ ರೇಖೆಗಿಂತ ಕೆಳಗಿರುವ ಬಡ ಕುಟುಂಬದ ಮಹಿಳೆಯರಿಗೆ ₹450ಗೆ ಸಿಲಿಂಡರ್ ಸಿಗಲಿದೆ. ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಅಡಿ ಫಲಾನುಭವಿಗಳು ಈ ಗ್ಯಾಸ್ ಸಿಲಿಂಡರ್ ಪಡೆದುಕೊಳ್ಳಲಿದ್ದಾರೆ. ಈ ಯೋಜನೆಯಡಿ ಎಲ್ಲ ಫಲಾನುಭವಿಗಳು 1 ವರ್ಷದಲ್ಲಿ 12 ಸಿಲಿಂಡರ್ಗಳನ್ನ ಕಡಿಮೆ ದರದಲ್ಲಿ ಪಡೆಯಲಿದ್ದಾರೆ. ಅಂದ್ರೆ ಯೋಜನೆಯ ಫಲಾನುಭವಿಗಳು ವರ್ಷದಲ್ಲಿ 12 ಬಾರಿ ₹450 ಕೊಟ್ಟು ಸಿಲಿಂಡರ್ ರಿಫಿಲ್ ಮಾಡಿಕೊಳ್ಳಬಹುದು. ರಾಜಸ್ಥಾನದ ಬಿಜೆಪಿ ಸರ್ಕಾರ ನೀಡಿದ ಭರವಸೆಯಂತೆ ಇದನ್ನ ಜಾರಿಗೆ ತರಲಾಗಿದೆ. ಕಳೆದ ವರ್ಷ ಮುಂಬೈನಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಮನೆಗಳ ಮಾರಾಟ. ದೆಹಲಿಗಿಂತ ಪುಣೆ ದೊಡ್ಡ ವಸತಿ ಮಾರುಕಟ್ಟೆಯಾಗಿದೆ. ಕಳೆದ ವರ್ಷ ರಿಯಲ್ ಎಸ್ಟೇಟ್ ವಲಯಕ್ಕೆ ಮಿಶ್ರ ಫಲ ಸಿಕ್ಕಿದೆ. ವಿಶೇಷವಾಗಿ ವಸತಿ ವಿಭಾಗ ಕೊಂಚ ಬಿರುಸಾಗಿತ್ತು. ಈ ನಡುವೆ ದೆಹಲಿ ಎನ್ಸಿಆರ್ನಲ್ಲಿ ವಸತಿ ಆಸ್ತಿ ಬೇಡಿಕೆ ಕೊಂಚ ನಿಧಾನಗತಿಯಲ್ಲಿತ್ತು. ಆದರೆ ಮುಂಬೈನಲ್ಲಿ ಈ ಬೇಡಿಕೆ ಭಾರಿ ಏರಿಕೆ ಕಂಡಿದೆ. ಈ ಕಾರಣದಿಂದಾಗಿ ಕಳೆದ ವರ್ಷ ಮುಂಬೈ ಮತ್ತೊಮ್ಮೆ ದೇಶದ ಅತಿದೊಡ್ಡ ವಸತಿ ಮಾರುಕಟ್ಟೆಯಾಗಿದೆ. ವರ್ಷದ ಕೊನೆಯಲ್ಲಿ ಪ್ರಾಪರ್ಟಿ ಕನ್ಸಲ್ಟೆಂಟ್ ಸಂಸ್ಥೆ ಅನಾರಕ್ ಈ ವರದಿ ಬಿಡುಗಡೆ ಮಾಡಿದೆ. ಈ ವರದಿಯಲ್ಲಿ ವಸತಿ ಕ್ಷೇತ್ರದ ಅಂಕಿಅಂಶಗಳ ಮಾಹಿತಿ ನೀಡಲಾಗಿದೆ. ವರದಿ ಪ್ರಕಾರ ಕಳೆದ ವರ್ಷದಲ್ಲಿ ಮುಂಬೈನಲ್ಲಿ ಮನೆಗಳ ಬೇಡಿಕೆ 1.5 ಲಕ್ಷ ಯೂನಿಟ್ಗಳನ್ನ ದಾಟಿದೆ. ಮನೆಗಳ ಬೇಡಿಕೆಯಲ್ಲಿ ಮುಂಬೈ ನಂತರ 2ನೇ ಸ್ಥಾನದಲ್ಲಿದ್ದ ದೆಹಲಿ ಎನ್ಸಿಆರ್ ಕಳೆದ ವರ್ಷ 3ನೇ ಸ್ಥಾನಕ್ಕೆ ಕುಸಿದಿದೆ. ಭಾರತೀಯ ಕುಟುಂಬಗಳ ಉಳಿತಾಯ ಕಡಿಮೆಯಾಗಿದೆ. ಮನೆ ಮತ್ತು ವಾಹನಕ್ಕೆ ಹೆಚ್ಚಿನ ಸಾಲ. ಭಾರತೀಯ ಕುಟುಂಬಗಳ ಉಳಿತಾಯ ನಿರಂತರವಾಗಿ ಕಡಿಮೆಯಾಗುತ್ತಿದೆ. ಆದರೆ ಅವರು ಹೊಂದಿರುವ ಮನೆಗಳ ಮತ್ತು ವಾಹನಗಳ ಸಂಖ್ಯೆ ವೇಗವಾಗಿ ಹೆಚ್ಚಿದೆ. ಆದಾಗ್ಯೂ ಅರ್ಥಶಾಸ್ತ್ರಜ್ಞರ ಪ್ರಕಾರ ಭಾರತೀಯ ಕುಟುಂಬಗಳ ಸಾಲ ಮರುಪಾವತಿ ಸಾಮರ್ಥ್ಯವು ಪ್ರಪಂಚದ ಪ್ರಮುಖ ಆರ್ಥಿಕತೆಗಳಿಗಿಂತ ಇನ್ನೂ ಹೆಚ್ಚಾಗಿದೆ. ಅಧಿಕೃತ ಮಾಹಿತಿಯ ಪ್ರಕಾರ ಕಳೆದ 2 ವರ್ಷಗಳಲ್ಲಿ ಭಾರತೀಯ ಕುಟುಂಬಗಳ ನಿವ್ವಳ ಉಳಿತಾಯದ ಅಂಕಿಅಂಶವು ಸುಮಾರು 4% ಕುಸಿದಿದೆ. 2022-23ರ ಹಣಕಾಸು ವರ್ಷದಲ್ಲಿ ಇದು ಜಿಡಿಪಿಯ ಶೇಕಡಾ 5.1ರಷ್ಟಿದೆ. ಆದರೆ 2020-21ರಲ್ಲಿ ಅದೇ ಅಂಕಿಅಂಶವು 11.5%ದಷ್ಟಿತ್ತು. ಪ್ರಸ್ತುತ ಇದು ದೀರ್ಘಾವಧಿಯ ಸರಾಸರಿ ಅಂಕಿಅಂಶ 7.5%ಕ್ಕಿಂತ ಕಡಿಮೆಯಾಗಿದೆ. ಭಾರತದ ಜನರು ಈಗ ರಿಯಲ್ ಎಸ್ಟೇಟ್ ಮತ್ತು ವಾಹನಗಳನ್ನು ಖರೀದಿಸಲು ಹೆಚ್ಚು ಹಣವನ್ನ ಖರ್ಚು ಮಾಡುತ್ತಿದ್ದಾರೆ. ಇದರಿಂದ ಅವರ ಸಾಲ ಹೆಚ್ಚಾಗಿದೆ. ಆದರೂ ಕೂಡ ಭಾರತೀಯರ ಸಾಲ ಮರುಪಾವತಿ ಮಾಡುವ ಸಾಮರ್ಥ್ಯವು ಪ್ರಪಂಚದ ದೊಡ್ಡ ದೇಶಗಳಿಗಿಂತ ಇನ್ನೂ ಹೆಚ್ಚಾಗಿದೆ. ಆದಾಯ ತೆರಿಗೆ ನಿಯಮದಲ್ಲಿ ಆದ ಬದಲಾವಣೆಗೇನು? 2023ರ ಬಜೆಟ್ನಲ್ಲಿ ಆದಾಯ ತೆರಿಗೆಗೆ ಸಂಬಂಧಿಸಿದ ಹಲವು ನಿಯಮಗಳಲ್ಲಿ ಕೇಂದ್ರ ಸರ್ಕಾರವು ಬದಲಾವಣೆಗಳನ್ನ ಮಾಡಿದೆ. ಇದು 2024ರಲ್ಲಿ ತೆರಿಗೆದಾರರ ಮೇಲೆ ನೇರ ಪರಿಣಾಮ ಬೀರುತ್ತೆ. ಹೊಸ ತೆರಿಗೆ ಪದ್ಧತಿಯನ್ನ ಮೊದಲ ಬಾರಿಗೆ 2020ರ ಬಜೆಟ್ನಲ್ಲಿ ಘೋಷಿಸಲಾಯಿತು. ಸರ್ಕಾರವು ಇದನ್ನ ಡಿಫಾಲ್ಟ್ ಮಾಡಿದೆ. ತೆರಿಗೆದಾರರು ಯಾವುದೇ ತೆರಿಗೆ ಪದ್ಧತಿಯನ್ನ ಸ್ವಂತವಾಗಿ ಆಯ್ಕೆ ಮಾಡಿಕೊಳ್ಳದಿದ್ರೆ ಅಂತಹ ಪರಿಸ್ಥಿತಿಯಲ್ಲಿ ಮೊದಲ ತೆರಿಗೆ ಪದ್ಧತಿಯಂತೆ ಟಿಡಿಎಸ್ ಅನ್ನ ಕಡಿತಗೊಳಿಸಲಾಗುವುದು ಎಂದು ಹಣಕಾಸು ಸಚಿವರು ಘೋಷಿಸಿದ್ರು. ನೀವು ಹಳೆಯ ತೆರಿಗೆ ಪದ್ಧತಿಯನ್ನ ಆರಿಸಿಕೊಂಡ್ರೆ ಮಾತ್ರ ನಿಮ್ಮ ತೆರಿಗೆಯನ್ನ ಆ ಪದ್ಧತಿಯ ಪ್ರಕಾರ ಲೆಕ್ಕ ಹಾಕಲಾಗುತ್ತದೆ. ಈ ವರ್ಷ ಹೊಸ ತೆರಿಗೆ ಪದ್ಧತಿಯಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಲಾಗಿದೆ. ಇದಾದ ನಂತರ ಮೂಲ ವಿನಾಯಿತಿ ಮಿತಿ 2.5 ಲಕ್ಷದಿಂದ 3 ಲಕ್ಷಕ್ಕೆ ಏರಿಕೆಯಾಗಿದೆ. ತೆರಿಗೆ ವಿನಾಯಿತಿ ಮಿತಿ ಈಗ 5 ಲಕ್ಷದಿಂದ 7 ಲಕ್ಷಕ್ಕೆ ಏರಿಕೆಯಾಗಿದೆ. ಪ್ರಮಾಣಿತ ತೆರಿಗೆ ವಿನಾಯಿತಿ ಮಿತಿ ₹50,000 ಸಂದರ್ಭದಲ್ಲಿ ಹೊಸ ತೆರಿಗೆ ಪದ್ಧತಿಯಲ್ಲಿ ನೀವು ಒಟ್ಟು 7.5 ಲಕ್ಷ ರೂಪಾಯಿಗಳ ರಿಯಾಯಿತಿಯನ್ನ ಪಡಿತೀರಿ.
ಜನವರಿ ತಿಂಗಳಲ್ಲಿ ಬ್ಯಾಂಕ್ಗಳಿಗೆ ಬಂಪರ್ ರಜಾ ದಿನಗಳಿವೆ ಮತ್ತು ಜನವರಿ 2024ರಲ್ಲಿ 16 ದಿನಗಳವರೆಗೆ ಬ್ಯಾಂಕ್ಗಳು ಮುಚ್ಚಲ್ಪಡುತ್ತವೆ. ಈ ರಜಾ ದಿನಗಳಲ್ಲಿ ಗಣರಾಜ್ಯೋತ್ಸವ, ಮಕರ ಸಂಕ್ರಾಂತಿ, ಪೊಂಗಲ್ ಮತ್ತು ಭಾನುವಾರ, ಶನಿವಾರದ ರಜಾ ದಿನಗಳು ಸೇರಿವೆ. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ.